ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಎಂಬ ವಿಷಯದ ಬಗ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು MCQಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ 5 ಅಂಕಗಳ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಅಂತ ಕೇಳ್ಕೊಂಡಿದ್ದಾವೆ ಕಾಮೆಂಟ್ ಬಾಕ್ಸಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಶೈಕ್ಷಣಿಕ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಅಂತಕ್ಕಂಥ ವಿಷಯ ಏನಿದೆ, ಇದು 30 ಅಂಕಗಳಿಗೆ ಕೇಳಲಾಗುತ್ತೆ. ನೀವು ಅದರಲ್ಲಿ 15 ಅಂಕಗಳನ್ನು ತಗೊಳ್ಳೇಬೇಕಾಗತ್ತೆ ಪಾಸಾಗೋದಕ್ಕೆ. ಪರೀಕ್ಷೆಯಲ್ಲಿ ಹೆಚ್ಚು ಕೇಳುವಂಥ ಪ್ರಶ್ನೆಗಳನ್ನು ನಾನಿಲ್ಲಿ 4 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಎಕ್ಸಾಮಲ್ಲೂ ಕೂಡ ನೀವು 4 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. 4 × 5 20 ಮಾರ್ಕ್ಸಿಗೆ ಈ ಒಂದು ಪ್ರಶ್ನೆಗಳು ಇರುತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲನ ಒಂದು ಪ್ರಶ್ನೆಗೆ ಹೋಗೋಣ. ಮೊದಲ ಪ್ರಶ್ನೆ ನೋಡಿ, ಹೊಸ ಮೌಲ್ಯಮಾಪನ ತಂತ್ರಗಳನ್ನು ವಿನ್ಯಾಸಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಪೌಲ್ ರವರು ಮಾಡಿರುವ ಶಿಫಾರಸುಗಳು ಯಾವುವು ಅಂತ ಇದೆ. ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ನೀವು. ಹೊಸ ಮೌಲ್ಯಮಾಪನ ತಂತ್ರಗಳ ವಿನ್ಯಾಸ ಮಾಡೋದಕ್ಕೆ ಪೌಲ್ ಮಾಡಿರ್ತಕ್ಕಂಥ ಶಿಫಾರಸುಗಳು ಯಾವುದು ಅಥವಾ ಯಾವುವು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ನೀವು ಮೊದಲು ಪೀಠಿಕೆ, ಆಮೇಲೆ ವಿವರಣೆ, ಆಮೇಲೆ ಉಪಸಂಹಾರ, ಈ ಥರ ನೀವೇನು ಮಾಡಬೇಕಾಗತ್ತೆ, ಆನ್ಸರನ್ನು ಡಿವೈಡ್ ಮಾಡಬೇಕಾಗತ್ತೆ. ಹಾಗೆ ಡಿವೈಡ್ ಮಾಡಿದಾಗ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ನಿಮಗೆ ಈ ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ ಎಲ್ಲ ನಿಮಗೆ ಹೇಗೆ ಅದನ್ನು ಬರೀಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡಿ, ಹೊಸ ಮೌಲ್ಯಮಾಪನ ತಂತ್ರಗಳನ್ನು ವಿನ್ಯಾಸಗೊಳಿಸ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪೌಲ್ ಅವರು ಮಾಡಿರ್ತಕ್ಕಂಥ ಶಿಫಾರಸುಗಳು ಏನು ಅಂತಕ್ಕಂಥದ್ದಕ್ಕೆ ನಾನು ಪೀಠಿಗೆ ಹಾಕಿದ್ದೀನಿ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಅಂಕಗಳನ್ನು ನೀಡುವುದು ಮಾತ್ರ ಮೌಲ್ಯಮಾಪನದ ಉದ್ದೇಶವಲ್ಲ. ನೋಡಿ, ಇಂದಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಅಂಕಗಳನ್ನು ನೀಡತಕ್ಕಂಥದ್ದು ಮೌಲ್ಯಮಾಪನದ ಉದ್ದೇಶ ಅಲ್ಲ. ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸ್ತಕ್ಕಂಥದ್ದು ಮೌಲ್ಯಮಾಪನದ ಮುಖ್ಯ ಗುರಿಯಾಗಿದೆ. ಕೇವಲ ಅಂಕಗಳನ್ನು ನೀಡತಕ್ಕಂಥದ್ದು ಮೌಲ್ಯಮಾಪನದ ಉದ್ದೇಶ ಅಲ್ಲ, ವಿದ್ಯಾರ್ಥಿಯ ಕಲಿಕೆಯನ್ನೂ ಕೂಡ ಉತ್ತಮಗೊಳಿಸಬೇಕು, ಅದು ಮೌಲ್ಯಮಾಪನದ ಮುಖ್ಯ ಗುರಿಯಾಗಿದೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೌಲ್ ಅವರು ಕೆಲವು ಪ್ರಮುಖ ಶಿಫಾರಸುಗಳನ್ನು ನೀಡಿದ್ದಾರೆ. ಇದು ಪೀಠಿಕೆ. ಈ ಪೀಠಿಕೆಗೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಈ ಪೀಠಿಕೆಯನ್ನು ನೀವು ಹಾಕಲೇಬೇಕಾಗತ್ತೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೌಲ್ ಅವರು ಮಾಡಿರ್ತಕ್ಕಂಥ ಶಿಫಾರಸುಗಳ ಬಗ್ಗೆ. ಅಂದರೆ ಮೌಲ್ಯಮಾಪನದ ಉದ್ದೇಶ ಕೇವಲ ಮೌಲ್ಯಮಾಪನ ಮಾಡೋದಲ್ಲ, ವಿದ್ಯಾರ್ಥಿಗಳ ಕಲಿಕೆಯನ್ನೂ ಕೂಡ ಉತ್ತಮಗೊಳಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ಶಿಫಾರಸು ಮಾಡಿದ್ದಾವೆ. ಇಲ್ಲಿ ವಿವರಣೆ ಅಂತ ನಾನು ಈ ಒಂದು ಸೆಕೆಂಡ್ ಅಂಶ ಇದೆ ನೋಡಿ, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಲಿಕೆಯನ್ನು ಉತ್ತೇಜಿಸುವ ಮೌಲ್ಯಮಾಪನ ಬೇಕು ಅಂತ ಹೇಳಿದಾಗ ಪೌಲ್ ಅವರು ಹೇಳಿದ್ದಾವೆ, ಕಲಿಕೆಯನ್ನು ಉತ್ತೇಜಿಸುವಂತಹ ಮೌಲ್ಯಮಾಪನ ಬೇಕು. ಅಂದರೆ ಮೌಲ್ಯಮಾಪನವು ಕೇವಲ ಅಳೆಯುವುದಲ್ಲ, ಕಲಿಕೆಯನ್ನೂ ಉತ್ತೇಜಿಸಬೇಕು ಅಂತಕ್ಕಂಥದ್ದು. ಮೌಲ್ಯಮಾಪನ ಕೇವಲ ವಿದ್ಯಾರ್ಥಿಗಳ ಅಂಕಗಳನ್ನು ಅಳೆಯತಕ್ಕಂಥದ್ದಲ್ಲ, ಕಲಿಕೆಯನ್ನೂ ಕೂಡ ಏನು ಮಾಡಬೇಕು, ಉತ್ತೇಜಿಸಬೇಕು ಅಂತಕ್ಕಂಥ ಶಿಫಾರಸನ್ನು ಕೊಟ್ಟಿದ್ದಾವೆ. ಇದು ಮೊದಲನೇ ಶಿಫಾರಸು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಲಿಕೆಯನ್ನು ಉತ್ತೇಜಿಸುವ ಮೌಲ್ಯಮಾಪನ ಬೇಕು. ಮೌಲ್ಯಮಾಪನ ಕೇವಲ ಅಳೆಯುವುದಲ್ಲ, ಕಲಿಕೆಯನ್ನೂ ಕೂಡ ಉತ್ತೇಜಿಸಬೇಕು, ಮೋಟಿವೇಟ್ ಮಾಡಬೇಕು, ಲರ್ನಿಂಗ್ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಒಂದು ನೋಡಿ, ಮೌಲ್ಯಯುತ ಅಂಶಗಳ ಮೌಲ್ಯಮಾಪನ ಶೀಘ್ರವಾಗಿ ಅಳೆಯಬಹುದಾದ ಕೌಶಲಗಳಷ್ಟೇ ಅಲ್ಲದೆ ಮೌಲ್ಯವುಳ್ಳ ಅಂಶಗಳನ್ನೂ ಅಳೆಯಬೇಕು ಅಂತಕ್ಕಂಥದ್ದೇ. ಮೌಲ್ಯಯುತ ಅಂಶಗಳ ಮೌಲ್ಯಮಾಪನ ಶೀಘ್ರವಾಗಿ ಅಳೆಯಬಹುದಾದ ಕೌಶಲಗಳಷ್ಟೇ ಅಲ್ಲ. ಅಂದರೆ ಬಹಳ ಮೌಲ್ಯಯುತವಾದಂಥ ಅಂಶಗಳ ಮೌಲ್ಯಮಾಪನ ಶೀಘ್ರವಾಗಿ ಅಳೆಯಬಹುದಾದ ಕೌಶಲಗಳಷ್ಟೇ ಅಲ್ಲದೆ ಮೌಲ್ಯವುಳ್ಳ ಅಂಶಗಳನ್ನೂ ಅಳೆಯಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಭಾಳ ಫಾಸ್ಟಾಗಿ, ಶೀಘ್ರವಾಗಿ ಮೌಲ್ಯಮಾಪನ ಮಾಡುವಂತಹ ಕೌಶಲಗಳಷ್ಟೇ ಅಲ್ಲ, ಮೌಲ್ಯವುಳ್ಳ ಅಂಶಗಳನ್ನೂ ಕೂಡ ಉತ್ತರದಲ್ಲಿ
ಮೌಲ್ಯವುಳ್ಳ ಅಂಶಗಳು ಏನಿದೆ ಅದನ್ನೂ ಕೂಡ ಅಳತೆ ಮಾಡುವಂತಹ ಮೌಲ್ಯಮಾಪನ ಬೇಕು ಅಂತ. ಕೇವಲ ಮೌಲ್ಯಮಾಪನ ಮಾಡೋದಕ್ಕೆ ಶೀಘ್ರವಾಗಿ ಅಳೆಯಬಹುದಾದ ಕೌಶಲ್ಯಗಳು, ಸ್ಕಿಲ್ ಇದ್ದರೆ ಸಾಕಾಗಲ್ಲ. ಭಾಳ ಫಾಸ್ಟಾಗಿ ಇವ್ಯಾಲ್ಯೂಯೇಷನ್ ಆಗ್ತಾಯಿದೆ, ಮೌಲ್ಯಮಾಪನ ಆಗ್ತಾಯಿದೆ. ಅಷ್ಟೇ ಅಲ್ಲ, ಅದರಲ್ಲಿ ಮೌಲ್ಯವುಳ್ಳ ಅಂಶಗಳನ್ನೂ ಕೂಡ ಅಳಿಬೇಕು. ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಏನಿದೆ, ಅಂಶಗಳೇನಿದೆ ಅದನ್ನೂ ಕೂಡ ಅಳೆಯಬೇಕು. ಅಂತಹ ಮೌಲ್ಯಮಾಪನ ಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಥರ್ಡ್ ಒನ್ ಹೋಗೋಣ. ಕಲಿಕೆಯ ಭಾಗವಾಗಿರುವ ಮೌಲ್ಯಮಾಪನ. ಮೌಲ್ಯಮಾಪನ ಏನಾಗಿರಬೇಕು? ಕಲಿಕೆಯ ಭಾಗವಾಗಿರಬೇಕು ಅಂತ. ಇದು ಪಾಯಿಂಟು. ಇಲ್ಲಿ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಲಿಕೆಯ ಭಾಗವಾಗಿರ್ತಕ್ಕಂಥ ಮೌಲ್ಯಮಾಪನ ನಮಗೆ ಬೇಕು ಅಂದರೆ, ಮೌಲ್ಯಮಾಪನವು ಕಲಿಕೆಯ ಅಂತಿಮ ಹಂತವಲ್ಲ. ನಾವು ಏನು ತಿಳ್ಕೊಂಬಿಟ್ಟಿದ್ದೀವಿ? ಮೌಲ್ಯಮಾಪನ ಅಂತಕ್ಕಂಥದ್ದು ಕಲಿಕೆಯ ಅಂತಿಮ ಹಂತ. ಕೊನೆಯಲ್ಲಿ ಏನಾಗುತ್ತೆ? ವ್ಯಾಲ್ಯೂಯೇಷನ್ ಆಗುತ್ತೆ, ಮೌಲ್ಯಮಾಪನ ಆಗುತ್ತೆ, ಆಮೇಲೆ ಪಾಸು ಫೇಲು ಗೊತ್ತಾಗುತ್ತೆ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ಪೌಲ್ ಅವರು ಏನು ಹೇಳ್ತಿದ್ದಾವೆ? ಮೌಲ್ಯಮಾಪನ ಕಲಿಕೆಯ ಅಂತಿಮ ಹಂತ ಅಲ್ಲ, ಅದು ಕಲಿಕೆಯ ನಿರಂತರ ಭಾಗವಾಗಿರಬೇಕು ಅಂತ. ಅಂದರೆ ನಿರಂತರವಾದಂಥ ಭಾಗ ಆಗಿರಬೇಕು, ಕಲಿಕೆಯ ನಿರಂತರ ಭಾಗವಾಗಿರಬೇಕು ಮೌಲ್ಯಮಾಪನ ಅಂತಕ್ಕಂಥ ಮಾತನ್ನು ಪೌಲ್ ಅವರು ಹೇಳಿದ್ದಾರೆ. ನಾವೇನು ತಿಳ್ಕೊಂಡಿದ್ದೀವಿ? ಮೌಲ್ಯಮಾಪನ ಎಂಡಲ್ಲಿ ಮಾಡುವಂತಹ ಒಂದು ಸ್ಟೇಜು, ಎಂಡ್ ಸ್ಟೇಜ್ ಅಂತ ಅಂದ್ಕೊಂಡಿದ್ದೀವಿ, ಕಲಿಕೆಯ ಅಂತಿಮ ಹಂತ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಮೌಲ್ಯಮಾಪನ ಕಲಿಕೆಯ ಅಂತಿಮ ಹಂತ ಅಲ್ಲ, ಅದು ಕಲಿಕೆಯ ನಿರಂತರವಾದಂತಹ ಭಾಗ ಆಗಿರಬೇಕು ಅಂತ ಶಿಫಾರಸನ್ನು ಮಾಡಿದ್ದಾರೆ. 4ನೇ ಪಾಯಿಂಟ್ ನೋಡಿ, ಪಾರದರ್ಶಕತೆ ತತ್ವಗಳಿರಬೇಕು ಅಂತ ಹೇಳಿದ್ದಾವೆ, ಸಾಧನಗಳು ಇರಬೇಕು ಅಂತ ಹೇಳಿದ್ದಾವೆ, ಉಪಕರಣಗಳು ಇರಬೇಕು ಅಂತ ಹೇಳಿದ್ದಾವೆ, ಹಾಗೂ ಫಲಿತಾಂಶಗಳು ಎಲ್ಲ ಏನಿರಬೇಕು ಅಂದರೆ ಎಲ್ಲ ಪಾಲುದಾರರಿಗೆ ಮುಕ್ತವಾಗಿ ಲಭ್ಯ ಆಗಬೇಕು ಅಂತ ಹೇಳಿದ್ದಾವೆ. ಪಾರದರ್ಶಕ ತತ್ವಗಳು, ಸಾಧನಗಳು, ಉಪಕರಣಗಳು ಹಾಗೂ ಫಲಿತಾಂಶಗಳು ಎಲ್ಲ ಪಾಲುದಾರರಿಗೆ ಮುಕ್ತವಾಗಿ ಲಭ್ಯ ಆಗಬೇಕು ಅಂತಕ್ಕಂಥ ಮಾತನ್ನು ಪೌಲ್ ಅವರು ಹೇಳಿದ್ದಾರೆ. ಈ 4 ಅಂಶಗಳನ್ನು ಏನು ಮಾಡಿದ್ದಾವೆ? ಶಿಫಾರಸನ್ನು ಮಾಡಿದ್ದಾವೆ. ಯಾವುದ್ರ ಬಗ್ಗೆ? ಮೌಲ್ಯಮಾಪನದ ಬಗ್ಗೆ. ಎಂತಹ ಮೌಲ್ಯಮಾಪನ ನೋಡಿ? ಹೊಸ ಮೌಲ್ಯಮಾಪನದ ಬಗ್ಗೆ ಈ 4 ಶಿಫಾರಸುಗಳನ್ನು ಪೌಲ್ ಅವರು ಮಾಡಿದ್ದಾವೆ. ಕೊನೆಯಲ್ಲಿ ಉಪಸಂಹಾರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಒಂದು 2 ಲೈನ್ಸ್ ಉಪಸಂಹಾರ ಕೊಟ್ಟರೆ ನಿಮಗೆ ಒಳ್ಳೆಯ ಅಂಕಗಳು ಲಭ್ಯ ಆಗುತ್ತೆ. ಮೌಲ್ಯಮಾಪನವು ಕಲಿಕೆಯನ್ನು ಬೆಳೆಸುವ ಪಾರದರ್ಶಕ ಹಾಗೂ ಅರ್ಥಪೂರ್ಣ ಪ್ರಕ್ರಿಯೆಯಾಗಿರಬೇಕು ಅಂತಕ್ಕಂಥ ಒಂದು ಉಪಸಂಹಾರ ಕೊಟ್ಟಿದ್ದೀನಿ. ಮೌಲ್ಯಮಾಪನ ಕಲಿಕೆಯನ್ನು ಬೆಳೆಸಬೇಕು, ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ಇರಬೇಕು, ಭಾಳ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಪ್ರೋಸೆಸ್ ಆಗಿರಬೇಕು, ಅಂದರೆ ಅರ್ಥಪೂರ್ಣ ಪ್ರಕ್ರಿಯೆ ಆಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ಉಪಸಂಹಾರನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟನ್ನು ನೀವು ಎಕ್ಸಾಮಲ್ಲಿ ನೆನಪಲ್ಲಿ ಇಟ್ಕೊಂಡು ಪೀಠಿಕೆ, ವಿವರಣೆ, ಉಪಸಂಹಾರವನ್ನು ಹಾಕಿದ್ರೆ ನಿಮಗೆ ಖಂಡಿತ 5 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಕ್ವಶನ್ ನಂಬರ್ 2 ಹೋಗೋಣ ನಾವು. ಕ್ವಶನ್ ನಂಬರ್ 2 ನೋಡಿ. ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ನ್ಯೂನ್ಯತೆಯನ್ನು ತಿಳಿದ ನಂತರ ನೋಡಿ, ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ನ್ಯೂನ್ಯತೆ ಗೊತ್ತಾಗ್ಬಿಟ್ಟಿದೆ ಟೀಚರ್ಸ್ಗೆ. ನಂತರ ಶಿಕ್ಷಕರು ಅಳವಡಿಸಿಕೊಳ್ಳಬಹುದಾದ ಪರಿಹಾರ ಕ್ರಮಗಳು ಯಾವುದು? ವಿವರಿಸಿ. ಈ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ನ್ಯೂನ್ಯತೆ ಗೊತ್ತಾದ ಮೇಲೆ ಶಿಕ್ಷಕರು ಯಾವ ಪರಿಹಾರ ಕ್ರಮಗಳನ್ನು ಅಳವಡಿಸ್ಕೊಳ್ತವೆ, ರೆಮಿಡಿಯಲ್ ಏನು ಪ್ರೊಸೀಜರ್ ಏನಿದೆ ಅದನ್ನು ಏನು ಮಾಡ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆ. ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ನ್ಯೂನ್ಯತೆ ಗೊತ್ತಾಗಿದೆ, ನಂತರ ಶಿಕ್ಷಕರು ಅಳವಡಿಸಿಕೊಳ್ಳಬಹುದಾದ ಪರಿಹಾರ ಕ್ರಮಗಳನ್ನು ವಿವರಿಸಿ ಅಂತ ಇದೆ. ಇದಕ್ಕೂ ನಾನು ಪೀಠಿಕೆಯನ್ನು ಹಾಕಿ ನೋಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದೇ ರೀತಿಯಲ್ಲಿ ಕಲಿಯುವುದಿಲ್ಲ, ಹೌದಾ? ಗೊತ್ತು. ಕೆಲವರು ಕಲಿಕೆಯಲ್ಲಿ ತೊಂದರೆಗಳನ್ನು ಎದುರಿಸಬಹುದು, ಅದು ಕೂಡ ನಿಮಗೆ ಗೊತ್ತು. ಕೆಲವರು ಕಲಿಕೆಯಲ್ಲಿ ಏನಾಗ್ತವೆ? ತೊಂದರೆಗಳನ್ನು ಎದುರಿಸ್ತವೆ. ಅಂತಹ ಸಂದರ್ಭದಲ್ಲಿ ಶಿಕ್ಷಕರು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು, ಅದು ಅಗತ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದೇ ರೀತಿಯಲ್ಲಿ ಕಲಿಯಲ್ಲ, ಓಕೆ. ಕೆಲವರು ಕಲಿಕೆಯಲ್ಲಿ ತೊಂದರೆಗಳನ್ನು ಎದುರಿಸ್ತವೆ, ಓಕೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಶಿಕ್ಷಕರು ಸೂಕ್ತವಾದಂತಹ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ. ಇದನ್ನು ನಾನು ಪೀಠಿಕೆನಲ್ಲಿ ಹಾಕಿದ್ದೀನಿ. ಆಮೇಲೆ ವಿವರಣೆ ನೋಡಿ, ಪಾಯಿಂಟ್ ವೈಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಏನೇನು ಕ್ರಮಗಳನ್ನು ಮಾಡಬೇಕು? ನ್ಯೂನ್ಯತೆ ಗೊತ್ತಾದ ಮೇಲೆ, ವಿದ್ಯಾರ್ಥಿಗಳ ಕಲಿಕಾ ನ್ಯೂನ್ಯತೆ ಗೊತ್ತಾದ ಮೇಲೆ ಅದನ್ನು ನಿವಾರಿಸೋದಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ವಿವರಣೆಯಲ್ಲಿ ಹೇಳಿದ್ದೀನಿ, ಪಾಯಿಂಟ್ ವೈಸ್ ಹೇಳಿದ್ದೀನಿ. ವೈಯಕ್ತಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ರೂಪಿಸುವುದು ನೋಡಿ. ವೈಯಕ್ತಿಕವಾದಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಇಂಡಿವಿಜುವಲ್ ಎಜುಕೇಷನಲ್ ಪ್ರೋಗ್ರಾಮನ್ನು ಮಾಡಬೇಕು.
ಆ ಒಂದು ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತೆ. ಆಮೇಲೆ ಸಹಪಾಠಿಗಳ ಬೋಧನೆ ಹಾಗೂ ಮನೆ ಪಾಠದ ವ್ಯವಸ್ಥೆಯನ್ನು ಮಾಡಬೇಕು. ಸಹಪಾಠಿಗಳಿಂದ ಬೋಧನೆ ಮಾಡಿಸ್ಬೇಕು, ಮನೆ ಪಾಠದ ವ್ಯವಸ್ಥೆ ಕೂಡ ಮಾಡಬೇಕು. ಯಾವ ಕಲಿಕೆಯಲ್ಲಿ ಹಿಂದುಳಿದಿದ್ದಾವೆ, ಯಾವ ಕಲಿಕೆಯಲ್ಲಿ ತುಂಬಾ ಬ್ಯಾಕ್ ಇದ್ದಾವೆ, ಏನು ಸಮಸ್ಯೆ ಇದೆ ಅಂಥವ್ರಿಗೆ ಸಹಪಾಠಿಗಳಿಂದ ಬೋಧನೆ ಮತ್ತು ಮನೆ ಪಾಠದ ವ್ಯವಸ್ಥೆ ಕೂಡ ಮಾಡಿಸ್ಬೇಕು. ಮತ್ತು ಥರ್ಡ್ ಒನ್ ನೋಡಿ, ಪುರಸ್ಕಾರ ಯೋಜನೆ ಮೂಲಕ ಅಭಿಪ್ರೇರಣೆ ನೀಡುವುದು. ನೋಡಿ, ಪುರಸ್ಕಾರ ಅಂತ ಹೇಳಿದ್ರೆ ಏನಾದರೂ ಇನ್ಸೆಂಟಿವ್ಸ್ ಕೊಡಬೇಕು. ಇನ್ಸೆಂಟಿವ್ಸನ್ನ ಕೊಟ್ಟು ಏನು ಮಾಡಬೇಕು, ಮೋಟಿವೇಶನ್ನ ಕೊಡಬೇಕು. ಪುರಸ್ಕಾರ ಯೋಜನೆಗಳ ಮೂಲಕ ಅಭಿಪ್ರೇರಣೆಯನ್ನು ನೀಡಬೇಕು. ನೀನು ಇಷ್ಟೊಂದು ಓದ್ಕೊಂಬಂದರೆ ನಿನಗೆ ನಾನೊಂದು ಚಾಕ್ಲೇಟ್ ಕೊಡ್ತೀನಿ, ಅಥವಾ ನಿನಗೆ ಯಾವುದೋ ಒಂದು ಗಿಫ್ಟ್ ಕೊಡ್ತೀನಿ, ಅಥವಾ ನಿನಗೆ ನಾನು ಬುಕ್ಸ್ ಕೊಡ್ತೀನಿ, ಅಥವಾ ನೋಟ್ಬುಕ್ ಕೊಡ್ತೀನಿ, ಪೆನ್ ಕೊಡ್ತೀನಿ. ಹೀಗೆ ಪುರಸ್ಕಾರಗಳ ಯೋಜನೆಗಳ ಮೂಲಕ ಅಭಿಪ್ರೇರಣೆಯನ್ನು ಕೊಡಬೇಕು. ಉತ್ತಮ ಕಲಿಕಾ ಹವ್ಯಾಸಗಳು ಮತ್ತು ಮನೋಧೋರಣೆಗಳನ್ನು ಬೆಳೆಸುವುದು. ಉತ್ತಮ ಕಲಿಕಾ ಹವ್ಯಾಸಗಳನ್ನು ಬೆಳೆಸಬೇಕು. ಮಕ್ಕಳಲ್ಲಿ ಯಾವ ಕಲಿಕೆಯಲ್ಲಿ ಹಿಂದೆ ಉಳ್ಕೊಂಡಿದ್ದಾವೆ ಅಂಥವ್ರಿಗೆ ಉತ್ತಮ ಕಲಿಕಾ ಹವ್ಯಾಸಗಳು, ಮನೋಧೋರಣೆಗಳು, ಕೆಲವರಿಗೆ ನೆಗೆಟಿವ್ ಆಗಿರ್ತಕ್ಕಂಥ ಮನೋಧೋರಣೆ ಇರುತ್ತೆ, ಧನಾತ್ಮಕವಾದಂಥ ಮನೋಧೋರಣೆಗಳನ್ನು ಬೆಳೆಸಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟು, ಸ್ವಯಂ ಕಲಿಕಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಅಂದರೆ ತಾವೇ ಮಕ್ಕಳು ಓದ್ಕೋಬೇಕು ಅಂತಹ ಸ್ವಯಂ ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಲ್ಲ, ಹಾಗೆ ಸ್ವಯಂ ಕಲಿಕಾ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬೇಕು. ಮಾಹಿತಿ ತಂತ್ರಜ್ಞಾನ ಅದನ್ನು ICT ಅಂತ ನಾವು ಏನು ಹೇಳ್ತೀವಿ, ಅದನ್ನು ಪರಿಣಾಮಕಾರಿಯಾಗಿ ಬಳಸಬೇಕು. ಸಮಸ್ಯೆ ಪರಿಹಾರ ವಿಧಾನಗಳು ಹಾಗೂ ನಿಘಂಟಿನ ಬಳಕೆ ಕಲಿಸುವುದು. ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು, ಅದು ಮೆಥಡ್ಸು ಮತ್ತು ನಿಘಂಟಿನ ಬಳಕೆ ಅದನ್ನು ಹೇಗೆ ಬಳಸಬೇಕು ಅದು ಕೂಡ ನಾವು ಮಕ್ಕಳಿಗೆ ಕಲಿಸಬೇಕು. ಉತ್ತಮ ವೈಯಕ್ತಿಕ ಸಂಬಂಧಗಳ ತರಬೇತಿ ನೀಡುವುದು. ಮಕ್ಕಳ ನಡುವೆ ಉತ್ತಮವಾದಂಥ ವೈಯಕ್ತಿಕ ಸಂಬಂಧಗಳಿರಬೇಕು ಅದಕ್ಕೆ ತರಬೇತಿಯನ್ನು ನೀಡಬೇಕು. ವರ್ತನಾ ಸಮಸ್ಯೆಗಳನ್ನು ಸೂಕ್ತವಾಗಿ ನಿರ್ವಹಿಸುವುದು. ಅಂದರೆ ಬಿಹೇವಿಯರಲ್ ಚಾಲೆಂಜಸ್ ಅಥವಾ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಮಕ್ಕಳದು ಅದನ್ನು ಸೂಕ್ತವಾಗಿ ನಿರ್ವಹಿಸಬೇಕು. ಎಲ್ಲ ಕ್ರಮಗಳನ್ನು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ನ್ಯೂನತೆ ಇರತಕ್ಕಂಥ ಮಕ್ಕಳಿಗೆ ಮಾಡಬೇಕು ಅಂತಕ್ಕಂಥದ್ದು. ಉಪಸಂಹಾರ ನೋಡಿ, ನಾನು ಇಲ್ಲಿ 2 ಲೈನ್ಸ್ ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ಗುರುತಿಸಿ ಸರಿಯಾದ ಮಾರ್ಗದರ್ಶನ ನೀಡಿದರೆ ಅವರ ಕಲಿಕೆಯ ಮಟ್ಟ ಮತ್ತು ಆತ್ಮವಿಶ್ವಾಸ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ 2 ಸಾಲನ್ನು ನಾನು ಉಪಸಂಹಾರದಲ್ಲಿ ಕೊಟ್ಟಿದ್ದೀನಿ. ಇಷ್ಟನ್ನು ಕೊಟ್ಟರೆ ನಿಮ್ಗೆ 5 ಮಾರ್ಕ್ಸ್ ಏನಾಗುತ್ತೆ, ಖಂಡಿತ ಲಭ್ಯ ಆಗುತ್ತೆ. ನಾವು ಕ್ವಶನ್ ನಂಬರ್ 3 ಹೋಗೋಣ. ಕ್ವಶನ್ ನಂಬರ್ 3 ನೋಡಿ, ವಸ್ತುನಿಷ್ಠ ಪರೀಕ್ಷೆ ಎಂದರೇನು ಅಂತ ಇದೆ. ವಸ್ತುನಿಷ್ಠ ಪರೀಕ್ಷೆಗಳಲ್ಲಿನ ವಿಧಗಳು ಯಾವುವು ಅಂತ ಇದೆ. ಸೊ 2 ಪ್ರಶ್ನೆಯಲ್ಲಿ ಜಾಯಿಂಟ್ ಆಗಿದೆ. ವಸ್ತುನಿಷ್ಠ ಪರೀಕ್ಷೆ ಅಂದ್ರೇನು, ವಸ್ತುನಿಷ್ಠ ಪರೀಕ್ಷೆಗಳಲ್ಲಿನ ವಿಧಗಳು ಯಾವುವು. ವಸ್ತುನಿಷ್ಠ ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ವಸ್ತುನಿಷ್ಠ ಅಂತೀವಿ. ಈ ಒಂದು ಎಕ್ಸಾಮ್ ಅಥವಾ ಮೀನಿಂಗ್ ಏನು ಅಂತಕ್ಕಂಥದ್ದು, ವಸ್ತುನಿಷ್ಠ ಪರೀಕ್ಷೆ ಎಂದರೇನು ಅಂತಕ್ಕಂಥದ್ದು. ವಾಟ್ ಈಸ್ ಮೆಂಟ್ ಬೈ ಆಬ್ಜೆಕ್ಟಿವ್ ಟೆಸ್ಟ್ ಅಂತಕ್ಕಂಥದ್ದು. ವಾಟ್ ಆರ್ ದ ಮೆಥಡ್ಸ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಇಲ್ಲಿ ಟೈಪ್ಸ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾನೆ. ಇಲ್ಲಿ ನಾನು ಪೀಠಿಗೆ ಹಾಕಿದ್ದೀನಿ ನೋಡಿ. ಪೀಠಿಗೆನಲ್ಲಿ ಏನಿದೆ, ಮೌಲ್ಯಮಾಪನದಲ್ಲಿ ನಿಖರತೆ ಮತ್ತು ನ್ಯಾಯಯುತತೆ ಬಹಳ ಮುಖ್ಯ. ಇದನ್ನು ಸಾಧಿಸಲು ವಸ್ತುನಿಷ್ಠ ಪರೀಕ್ಷೆಗಳು ಹೆಚ್ಚು ಉಪಯುಕ್ತವಾಗಿವೆ ಅಂತ 2 ಲೈನ್ಸ್ ಏನು ಮಾಡಿದ್ದೀನಿ, ಪೀಠಿಗೆ ಹಾಕಿದ್ದೀನಿ. ಮೌಲ್ಯಮಾಪನ ಮಾಡಬೇಕಾದ್ರೆ ನಿಖರತೆ ಬೇಕು ಮತ್ತು ನ್ಯಾಯಯುತತೆ ಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಇದನ್ನು ಸಾಧಿಸಬೇಕು ಅಂದರೆ ನಮಗೆ ವಸ್ತುನಿಷ್ಠ ಪರೀಕ್ಷೆಗಳು ಬೇಕಾಗುತ್ತೆ. ಇದು ಹೆಚ್ಚು ಉಪಯುಕ್ತ ಅಂತ ನಾನು ಇಲ್ಲಿ ಪೀಠಿಗೆ ಹಾಕಿದ್ದೀನಿ. ವಿವರಣೆಯಲ್ಲಿ ನಾನು ವಸ್ತುನಿಷ್ಠ ಪರೀಕ್ಷೆ ಅಂದ್ರೇನು ಅದಕ್ಕೆ ನಾನು ಆನ್ಸರ್ ಮಾಡಿ ನೋಡಿ. ವಸ್ತುನಿಷ್ಠ ಪರೀಕ್ಷೆ ಅಂದ್ರೇನು, ಎಲ್ಲ ಮೌಲ್ಯಮಾಪಕರು ಒಂದೇ ರೀತಿಯ ಫಲಿತಾಂಶವನ್ನು ಪಡೆಯುವ ಪರೀಕ್ಷೆಯನ್ನು ವಸ್ತುನಿಷ್ಠ ಪರೀಕ್ಷೆ ಎನ್ನುತ್ತಾರೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ ಎಲ್ಲ ಇವ್ಯಾಲ್ಯೂಯೇಟರ್ಸ್ಗೆ ಒಂದೇ ರೀತಿಯ ಫಲಿತಾಂಶ ಸಿಗುತ್ತೆ, ಹೆಚ್ಚು ಕಡಿಮೆ ಆಗಲ್ಲ. 2+2 ಎಷ್ಟು ಅಂದರೆ =4 ಆಗುತ್ತೆ, ಅದು ಆಬ್ಜೆಕ್ಟಿವ್ ಟೈಪ್ ಆಗುತ್ತೆ. ಸೊ ಎಲ್ಲ ಮೌಲ್ಯಮಾಪಕರಿಗೆ ಒಂದೇ ರೀತಿಯ ಫಲಿತಾಂಶ ಏನಾಗುತ್ತೆ, ಸಿಗುತ್ತೆ. ಬೇರೆ ಬೇರೆ ಫಲಿತಾಂಶಗಳು ಸಿಗೋದಿಲ್ಲ. ಅದನ್ನೇ ನಾವು ವಸ್ತುನಿಷ್ಠ ಪರೀಕ್ಷೆ ಅಂತ ಹೇಳ್ತೀವಿ. ಅಂದರೆ ಬೇರೆ ಬೇರೆ ಮೌಲ್ಯಮಾಪಕರಿಗೆ ಬೇರೆ ಬೇರೆ ಫಲಿತಾಂಶ ಸಿಕ್ಕಿದ್ರೆ ಅದು ವಸ್ತುನಿಷ್ಠ ಆಗಲ್ಲ, ಅದು ಸಬ್ಜೆಕ್ಟಿವ್ ಟೈಪ್ ಆಫ್ ಟೆಸ್ಟ್ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ಆಬ್ಜೆಕ್ಟಿವ್ ಅನ್ನಲ್ಲ. ಎಲ್ಲ ಮೌಲ್ಯಮಾಪಕರಿಗೆ ಒಂದೇ ರೀತಿಯ ಫಲಿತಾಂಶ ಸಿಕ್ಕಿದ್ರೆ ಅದಕ್ಕೆ ವಸ್ತುನಿಷ್ಠ ಪರೀಕ್ಷೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ. ಈ ವಸ್ತುನಿಷ್ಠ ಪ್ರಶ್ನೆಗಳ ವಿಧಗಳು ಅಂತ ಕೂಡ ಕೇಳಿದ್ದಾರೆ. ವಾಟ್ ಆರ್ ದ ಟೈಪ್ಸ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳ್ಬಿಟ್ಟು
ವಸ್ತುನಿಷ್ಠ ಪರೀಕ್ಷೆಗಳ ವಿಧಗಳು ಯಾವುದು? ಇಲ್ಲಿ 2 ವಿಧಗಳಿದೆ, ಉತ್ತರ ಬರೆಯುವ ಮತ್ತು ಒದಗಿಸುವ ಮಾದರಿ, ಮತ್ತು ಸೆಕೆಂಡ್ ಒನ್ ಬಹು ಆಯ್ಕೆ ಮಾದರಿ ಅಂತ ಇದೆ. ಇದರಲ್ಲಿ ಏನೇನು ಅಂತಕ್ಕಂಥದ್ದು ನೋಡೋಣ. ಉತ್ತರ ಬರೆಯುವ ಒದಗಿಸುವ ಮಾದರಿನಲ್ಲಿ ಬಿಟ್ಟ ಸ್ಥಳ ತುಂಬಿರಿ, ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಇದನ್ನು ನೀವೇನು ಮಾಡಬೇಕು, ಪಟ್ಟಿ ಮಾಡಬೇಕಷ್ಟೇ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಪಟ್ಟಿ ಮಾಡ್ಬೇಕು. ನಾನು ಹೆಂಗೆ ಪಟ್ಟಿ ಮಾಡಿದ್ದೀನಿ ಹಂಗೆ ಮಾಡಿ. ಬಿಟ್ಟ ಸ್ಥಳ ತುಂಬಿರಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗುತ್ತೆ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ, ಅದು ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗುತ್ತೆ. ಅಪೂರ್ಣ ವಾಕ್ಯ ಪೂರ್ಣಗೊಳಿಸಿ, ಕಂಪ್ಲೀಟ್ ಮಾಡಿ, ಇನ್ಕಂಪ್ಲೀಟ್ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿ, ಅದು ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗುತ್ತೆ. ಖಾಲಿ ಜಾಗ ಭರ್ತಿ ಮಾಡಿ, ಇದು ಕೂಡ ಆಬ್ಜೆಕ್ಟಿವ್ ಟೈಪು. ಕ್ರಮಬದ್ಧಗೊಳಿಸಿ, ಆಬ್ಜೆಕ್ಟಿವ್ ಟೈಪ್ ಆಗುತ್ತೆ. ಚಿತ್ರದ ಭಾಗ ಗುರುತಿಸಿ, ಇದು ಕೂಡ ಆಬ್ಜೆಕ್ಟಿವ್ ಟೈಪು. ನಕ್ಷೆಯ ಪ್ರದೇಶ ಗುರುತಿಸಿ, ದೋಷ ಗುರುತಿಸಿ, ಇದೆಲ್ಲ ಆಬ್ಜೆಕ್ಟಿವ್ ಟೈಪ್ಸ್ನ ಪ್ರಶ್ನೆಗಳು. ಇದೆಲ್ಲ ಅಂದರೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಯ ವಿಧಗಳು. ಇಲ್ಲಿ ಬಹು ಆಯ್ಕೆ ಮಾದರಿ ಕೂಡ ಈ ವಸ್ತುನಿಷ್ಠದಲ್ಲಿ ಬರುತ್ತೆ. ಇಲ್ಲಿ ಯಾವ ಟೈಪ್ ಕ್ವಶನ್ಸ್ ಇರುತ್ತೆ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ. ನಿಮಗೆ ಗೊತ್ತಿದೆ, ಬಹು ಆಯ್ಕೆ ಪ್ರಶ್ನೆಗಳು MCQ ಅಂತ ಹೇಳ್ತೀವಿ. ಮತ್ತು ಸಂಬಂಧ ಗ್ರಹಿಸುವ ಪ್ರಶ್ನೆಗಳು ಅದು ಇರುತ್ತೆ. ಮತ್ತು ಜೋಡಣೆಯ ಪ್ರಶ್ನೆ ಪರೀಕ್ಷೆ ಇರುತ್ತೆ. ಮತ್ತು ಕ್ರಮಬದ್ಧಗೊಳಿಸುವ ಪರೀಕ್ಷೆ ಇರುತ್ತೆ. ಮತ್ತು ಚಿತ್ರ ಅಥವಾ ನಕ್ಷೆ ಗುರುತಿಸುವ ಪರೀಕ್ಷೆ ಇರುತ್ತೆ. ಇದೆಲ್ಲ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಾಗಿರುತ್ತೆ. ಇದು ಕೂಡ ಆಬ್ಜೆಕ್ಟಿವ್ ಟೈಪ್ನಲ್ಲಿ ನಾವು ಕಾಣ್ಬೋದು. ಇಷ್ಟನ್ನು ನೀವೇನು ಮಾಡಬೇಕು, ಪಟ್ಟಿ ಮಾಡಬೇಕಾಗುತ್ತೆ. ಮತ್ತು ಉಪಸಂಹಾರ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಉಪಸಂಹಾರ ಇದೆ. ವಸ್ತುನಿಷ್ಠ ಪರೀಕ್ಷೆಗಳು ಪಕ್ಷಪಾತರಹಿತ ಹಾಗೂ ವಿಶ್ವಾಸಾರ್ಹ ಮೌಲ್ಯಮಾಪನಕ್ಕೆ ನೆರವಾಗುತ್ತೆ. ಅಂತಂದರೆ ಇಂಪಾರ್ಷಿಯಲ್ ಆಗಿರ್ತಕ್ಕಂಥ ಎಕ್ಸಾಮ್ಸನ್ನು ಮಾಡ್ಬೋದು. ಮತ್ತು ಇಲ್ಲಿ ವಿಶ್ವಾಸಾರ್ಹ ಅಂತೇಳಿದರೆ ಇಲ್ಲಿ ವಿಶ್ವಾಸಕ್ಕೆ ಅರ್ಹವಾಗಿರ್ತಕ್ಕಂಥ ಮೌಲ್ಯಮಾಪನ ಆಗುತ್ತೆ ಅಂತೇಳ್ಬಿಟ್ಟು ನಾವು ಉಪಸಂಹಾರವನ್ನು ನೀಡಬಹುದು. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡು ಎಕ್ಸಾಮಲ್ಲಿ ಬರೆದಾಗ ನಿಮಗೆ ಖಂಡಿತ 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಕೊನೆಯ ಪ್ರಶ್ನೆ ನಾವು ನೋಡೋಣ ಈ ಒಂದು ವಿಡಿಯೋದು. 4ನೇ ಪ್ರಶ್ನೆ, ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಏನು? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದರ ಉಪಯೋಗಗಳು ಏನು ಅಂತ ಇದೆ. ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಏನು, ಅದರ ಉಪಯೋಗಗಳೇನು ಅಂತಂದಿದೆ. ಉತ್ತರ ನೋಡಿ, ಪೀಠಿಗೆ ಹಾಕಿ ನಾನು. ವಿದ್ಯಾರ್ಥಿಗಳ ಕಲಿಕೆಯ ಪ್ರಗತಿಯನ್ನು ನಿರಂತರವಾಗಿ ತಿಳಿದುಕೊಳ್ಳಲು ರೂಪಣಾತ್ಮಕ ಮೌಲ್ಯಮಾಪನವನ್ನು ಬಳಸಲಾಗುತ್ತದೆ. 2 ಲೈನ್ಸ್ ಪೀಠಿಗೆ ಕೊಟ್ಬಿಟ್ಟೆ. ವಿದ್ಯಾರ್ಥಿಗಳ ಕಲಿಕೆಯ ಪ್ರಗತಿಯನ್ನು ನಿರಂತರವಾಗಿ CCE ಅಂತ ಹೇಳ್ತೀವಿ, ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, CCE ಅಂತ ಹೇಳ್ತೀವಿ. ಅಲ್ಲಿ ರೂಪಣಾತ್ಮಕ ಬಂದ್ಬಿಡುತ್ತೆ. ಆಮೇಲೆ ವಿವರಣೆ ಏನು ಕೊಟ್ಟಿದ್ದೀನಿ ನೋಡಿ. ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಏನು ಅನ್ನೋದಕ್ಕೆ ಮೀನಿಂಗು ಇಲ್ಲಿದೆ. ರೂಪಣಾತ್ಮಕ ಮೌಲ್ಯಮಾಪನ ಹೆಡ್ಲೈನ್ ಹಾಕ್ಕೊಂಡೆ. ಶೈಕ್ಷಣಿಕ ವರ್ಷದ ಆರಂಭದಿಂದ ಅಂತ್ಯದವರೆಗೆ ನಿರಂತರವಾಗಿ ಪರೀಕ್ಷೆಗಳು ನಡೆಯುತ್ತೆ. ಈ ಮಾಹಿತಿ ಹಾಗೂ ಮೌಲ್ಯಮಾಪನದ ಮೂಲಕ ಕಲಿಕೆ ಪರಿಣಾಮವನ್ನು ಅಳೆಯುವ ಪ್ರಕ್ರಿಯೆಯನ್ನು ನಾವೇನಂತೀವಿ, ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಶೈಕ್ಷಣಿಕ ವರ್ಷದ ಆರಂಭದಿಂದ ಅಂತ್ಯದವರೆಗೆ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಪರೀಕ್ಷೆಗಳು ನಡೆಯುತ್ತೆ, ಮಾಹಿತಿ ನಡೆಯುತ್ತೆ, ಹಾಗೂ ಮೌಲ್ಯಮಾಪನದ ಮೂಲಕ ಕಲಿಕೆಯ ಪರಿಣಾಮವನ್ನು ಅಳೆಯುವ ಒಂದು ಪ್ರಕ್ರಿಯೆಯನ್ನು ನಾವೇನಂತೀವಿ, ರೂಪಣಾತ್ಮಕ ಮೌಲ್ಯಮಾಪನ ಅಂತೀವಿ. ಉಪಯೋಗಗಳು ಏನು ಅಂತಕ್ಕಂಥದ್ದಿದೆ ಇಲ್ಲಿ. ನೆಕ್ಸ್ಟ್ ಉಪಯೋಗಗಳನ್ನು ನಾವು ಪಟ್ಟಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಶಿಕ್ಷಣದ ಗುರಿಗಳನ್ನು ಸಾಧಿಸಲು ನೆರವಾಗುತ್ತದೆ. ಶಿಕ್ಷಣದ ಗುರಿಗಳು ಏನಿದೆ ಅದನ್ನು ಸಾಧಿಸೋದಕ್ಕೆ ಈ ರೂಪಣಾತ್ಮಕ ಮೌಲ್ಯಮಾಪನ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಇದನ್ನು ನಾವು ಇಂಗ್ಲೀಷಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೆಕೆಂಡ್ ಒಂದು, ವಿದ್ಯಾರ್ಥಿಗಳ ನಿರಂತರ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತೆ. ವಿದ್ಯಾರ್ಥಿಗಳ ನಿರಂತರವಾದಂಥ ಕಲಿಕೆಗೆ ಇದೇನು ಮಾಡುತ್ತೆ, ಪ್ರೋತ್ಸಾಹ ನೀಡುತ್ತೆ. ಮತ್ತು ಯಾಂತ್ರಿಕ ಬೋಧನೆಯನ್ನು ತಪ್ಪಿಸುತ್ತೆ. ಸುಮ್ಮನೆ ಮೆಕ್ಯಾನಿಕಲ್ಲಾಗಿ ಟೀಚಿಂಗ್ ಮಾಡ್ಕೊಂಡು ಹೋಗೋದೇನಿದೆ ಅದನ್ನು ತಪ್ಪಿಸುತ್ತೆ, ಯಾಂತ್ರಿಕ ಬೋಧನೆಯನ್ನು ತಪ್ಪಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು, ಬೋಧನೆ ಮತ್ತು ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುತ್ತೆ. ಬೋಧನೆಯೂ ಕಲಿಕೆಯನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್ ಇದು ಏನಿದೆ, ಪ್ರೋಸೆಸ್ ಏನಿದೆ, ಅದು ಬಹಳ ಎಫೆಕ್ಟಿವ್ ಆಗುತ್ತೆ ಅಂತಕ್ಕಂಥದ್ದು. ತಪ್ಪುಗಳನ್ನು ತಿದ್ದಿಕೊಂಡು ಮುಂದುವರಿಯಲು ಅವಕಾಶ ನೀಡುತ್ತೆ. ವಿದ್ಯಾರ್ಥಿಗಳು ತಪ್ಪುಗಳನ್ನು ತಿದ್ದುಕೊಂಡು ಮುಂದುವರಿಯೋದಕ್ಕೆ ಅವಕಾಶ ಇದು ನೀಡುತ್ತೆ. ವಿದ್ಯಾರ್ಥಿಗಳ ಪ್ರಗತಿಯನ್ನು ನಿರಂತರವಾಗಿ ಗಮನಿಸಲು ಏನಾಗುತ್ತೆ, ಸಹಕಾರಿಯಾಗುತ್ತೆ. ವಿದ್ಯಾರ್ಥಿಗಳ ಪ್ರಗತಿಯನ್ನು ನಿರಂತರವಾಗಿ ನಾವೇನು ಮಾಡ್ಬೋದು, ಗಮನಿಸ್ಬೋದು ಅಂತೇಳ್ಬಿಟ್ಟು. ಉಪಸಂಹಾರ ನೋಡಿ. ರೂಪಣಾತ್ಮಕ ಮೌಲ್ಯಮಾಪನವು ವಿದ್ಯಾರ್ಥಿಯ ನಿರಂತರ ಪ್ರಗತಿಯನ್ನು ಖಚಿತಪಡಿಸುವ ಅತ್ಯಂತ ಪರಿಣಾಮಕಾರಿ ಮೌಲ್ಯಮಾಪನದ ವಿಧ ಆಗಿದೆ ಅಂತಕ್ಕಂಥದ್ದು ನೀವು 2 ಲೈನ್ಸ್ ಬರೆದಾಗ ಉಪಸಂಹಾರ ಆಗುತ್ತೆ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೋಬೋದು, ಭಾಳ ಸುಲಭ ಇದೆ. 5 ಅಂಕಗಳು ನಿಮಗೆ ಖಂಡಿತ ಇಲ್ಲಿ ಲಭ್ಯ ಆಗುತ್ತೆ. ಹೀಗೆ ನಾನು 4 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಏನು ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಇದು DLED ಪರೀಕ್ಷಾ ತಯಾರಿಕೆ ಅತ್ಯಂತ ಉಪಯುಕ್ತವಾದಂತಹ
5 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಸುಲಭ ಉತ್ತರಗಳು ಕೂಡ ನಿಮಗೆ ಹೇಳಿದ್ದೀನಿ. ಭಾಳ ಪಾಯಿಂಟ್ ವೈಸ್ ಮಾಡಿದ್ದೀನಿ. ಇದು ಪರೀಕ್ಷಾ ಯಶಸ್ಸಿನ ಖಚಿತವಾದಂಥ ಮಾರ್ಗ. ನೀವು ಇದನ್ನು ನೋಡಿದ್ವಿ, ನೀವು ಇದನ್ನು ವಾಚ್ ಮಾಡಿದ್ವಿ, ಅನೇಕ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಏನು ನೋಟ್ಸ್ ಏನಿದೆ ಅಥವಾ ಪ್ರಶ್ನೆಗಳೇನಿದೆ ಈಗಾಗಲೇ ಎಕ್ಸಾಮಲ್ಲಿ ಕೇಳಲಾಗಿದೆ, ಮುಂದೆನೂ ಕೇಳಲಾಗುತ್ತೆ. ನಿಮಗೆ ಇದರಿಂದ ಖಂಡಿತ ಉಪಯೋಗ ಆಗುತ್ತೆ ಅಂಥೇಳಿ, ನಿಮಗೆ ಇದು ಇಷ್ಟ ಆದವೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸ್ ನೆನಪಲ್ಲಿಟ್ಕೊಳ್ಳಿ. ಲರ್ನ್ ಗ್ರೋ ಸಕ್ಸೀಡ್ ಅಂತಕ್ಕಂಥ ಒಂದು ಸಬ್ ಟ್ಯಾಗ್ನೊಂದಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಮುಂದಿನ ಎಕ್ಸಾಮಿನೇಷನ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ, ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.